ಮನೆಯ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್. ಯಾರಿಗೆ ಇದುವರೆಗೆ 2,000 ರೂಪಾಯಿ ಬರ್ತಾ ಇರ್ಲಿಲ್ವೋ ಅಂಥವ್ರಿಗೆ ಇನ್ನು ಮುಂದೆ 2,000 ಬರುವಂತೆ ಸರ್ಕಾರದ ಮುಂದೆ ಪ್ರಸ್ತಾವನೆ. ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ. ಮತ್ತೊಮ್ಮೆ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಇದುವರೆಗೆ ಯಾರಿಗೆ 2,000 ರೂಪಾಯಿ ಬರ್ತಾ ಇರ್ಲಿಲ್ವೋ ಅಂಥವ್ರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಸರ್ಕಾರ ಕೊಡ್ಲು ಹೊರಟಿದೆ. ಬಹುತೇಕವಾಗಿ 3 ತಿಂಗಳಿಂದ ಈ ಒಂದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಈ 3 ತಿಂಗಳಿಂದ ಹಣ ಬರ್ತಾ ಇಲ್ಲ. ಅದರಲ್ಲಿ ಕೆಲವರಿಗೆ 11ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಅಲ್ಲಲ್ಲಿ ಅವ್ರಿಗೆ ಹಣ ಸಿಗ್ತಾ ಇದೆ. ನೆಕ್ಸ್ಟ್ ಇನ್ 2 ಕಂತಿನ ಹಣ ಸಿಗ್ತಾ ಇಲ್ಲ. ಅದು 12 ಮತ್ತೆ 13ನೇ ಕಂತಿನ ಹಣ ಜುಲೈ ಮತ್ತು ಆಗಸ್ಟ್. ಹಾಗಾದ್ರೆ ಇದೇನ್ ಗುಡ್ ನ್ಯೂಸು? ಯಾವ ತರದ ಗುಡ್ ನ್ಯೂಸು ಅಂದ್ರೆ ಈ 4,000 ರೂಪಾಯಿ ಬಂದ್ಬಿಡುತ್ತಾ? ನಾನು ಇವತ್ತು 4,000 ರೂಪಾಯಿ ಬರುವ ವಿಚಾರವನ್ನ ನಿಮ್ ಜೊತೆ ಹೇಳ್ತಿಲ್ಲ. ಆದ್ರೆ ಬಹುತೇಕವಾಗಿ ಯಾರಿಗೆ ಹಣ ಕಂಪ್ಲೀಟ್ ಬರುದು ನಿಂತೋಗ್ತಾ ಇತ್ತೋ ಅಂತ ಹೇಳಿದ್ರೆ, GST ಫೈಲ್ ಮಾಡೋರು, ಟ್ಯಾಕ್ಸ್ ಫೈಲ್ ಮಾಡೋರು ಯಾರಿದ್ರೋ ಅವರನ್ನ ಸರ್ಕಾರ ಇನ್ನು ಮುಂದೆ ಫಲಾನುಭವಿಗಳಲ್ಲ ಅಂತ ಹೇಳಿ ಹೊರಗಡೆ ಇಟ್ಟಿತ್ತೋ, ಅವರ ಲಿಸ್ಟ್ ಬಗ್ಗೆ ಮಾಹಿತಿಯನ್ನ ನೀಡಿತ್ತೋ, ಆ ವಿಚಾರವನ್ನ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಅಂತ ಹೇಳಿದ್ರೆ ಏನು, ಸುಮಾರು 1,78,000, ಅರೌಂಡ್ 2 ಲಕ್ಷ ಅಂತ ಅನ್ಕೊಳ್ಳಿ. ಈ 1,78,000 ಮಹಿಳೆಯರಿಗೆ ನಿಮ್ಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವನ್ನ ಕೊಡುವುದಿಲ್ಲ ಅಂತ ಏನು ಹೇಳಿತ್ತೋ, ಯಾರು ತಾಲೂಕ್ ಲೆವೆಲ್ ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಹೋಗಿ ಈ ವಿಚಾರವನ್ನ ತಿಳ್ಕೊಳ್ತಾ ಇದ್ರೋ ಅವ್ರಿಗೆ ಒಂದು ಹಿಂಬರವನ್ನು ಕೂಡ ಕೊಡ್ತಾ ಇತ್ತೋ, ಇನ್ನು ಮುಂದೆ ನಿಮಗ್ ಬರಲ್ಲ ಅಂತ ಹೇಳಿ ಅಂಥವ್ರು ಎಲ್ಲೋ ಒಂದು ಕಡೆ ನಮ್ಮ ಹಣ ಇನ್ನು ಬರೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಆದ್ರೆ ಸರ್ಕಾರದ ಮಟ್ಟದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಏನಂತ ಹೇಳಿದ್ರೆ, ಕೆಲವರಿಗೆ ಮತ್ತೆ ಹಣವನ್ನ ಕೊಡ್ಬೋದಾ ಅಂತ. ಇದು ಯಾವ ರೀತಿಯಲ್ಲಿ ಹಣವನ್ನ ಕೊಡ್ಬೇಕು, ಹೇಗೆ ಕೊಡ್ಬೇಕು, ಕೊಟ್ರೆ ಯಾರಿಗೆ ಕೊಡ್ಬೇಕು ಅನ್ನುವ ಚರ್ಚೆಯನ್ನ ಮಾಡುವಂತ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಹೋಗಿದೆ. ಅದು ಏನಪ್ಪಾ ಸರ್ಕಾರಕ್ಕೆ ಪ್ರಸ್ತಾವನೆ ಅಂತ ಹೇಳಿದ್ರೆ, ಏನು GST ಫೈಲ್ ಮಾಡೋರು ಮತ್ತೆ ಟ್ಯಾಕ್ಸ್ ಫೈಲ್ ಮಾಡೋರು ಹೊರಗಡೆ ತೆಗ್ದಿದ್ರು ಅಂಥವ್ರಲ್ಲಿ ಟ್ಯಾಕ್ಸ್ ಫೈಲ್ ಮಾಡೋರು ಖಂಡಿತ ಅವರು ಸುಸ್ಥಿತಿಯಲ್ಲಿರ್ತಾರೆ. ಅವರ ಹಣಕಾಸಿನ ಒಂದು ವ್ಯವಸ್ಥೆ ತುಂಬಾ ಮೇಲೆ ಇರುತ್ತೆ, ತೊಂದರೆ ಇಲ್ಲ. ಆದ್ರೆ GST ಫೈಲ್ ಮಾಡೋರು ಇದ್ದಾರಲ್ಲ, ಇವ್ರನ್ನ ನಾವು ಪರಿಗಣಿಸ್ಬೇಕಾಗತ್ತೆ. ಯಾವ ತರದಲ್ಲಿ ಪರಿಗಣಿಸ್ಬೇಕಾಗತ್ತೆ ಅಂತ ಹೇಳಿದ್ರೆ, GST ಫೈಲ್ ಮಾಡೋರೆಲ್ಲ ಶ್ರೀಮಂತರಲ್ಲ. ಅವರೆಲ್ಲೋ ಒಂದು ಕಡೆ ಬಡತನ ರೇಖೆಯಲ್ಲಿ ಇರ್ಬೋದು ಅಥವಾ ಬಡತನ ರೇಖೆಗಿಂತ ಕಡಿಮೆ ಇರ್ಬೋದು. ಎಲ್ಲಿ ಅವರು ಸಣ್ಣ ಪುಟ್ಟ ಒಂದು ಕಿರಾಣಿ ಅಂಗಡಿಗಳನ್ನ ಇಟ್ಕೊಂಡು, ಒಂದು ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು GST ಅಂತ ಒಂದು ರಿಜಿಸ್ಟರ್ ಮಾಡಿಕೊಂಡು GST ಫೈಲ್ ಅನ್ನ ಮಾಡ್ತಾ ಇದ್ರೋ ಅಂಥ ಮಹಿಳೆಯರೆಲ್ಲ ಶ್ರೀಮಂತರೇನು ಅಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಗಂಡ ಯಾವ್ದೋ ಸಣ್ಣ ಪುಟ್ಟ ವ್ಯಾಪಾರ ಮಾಡಿದ್ರೆ ಹೆಂಡತಿ ಹೆಸರಿನಲ್ಲಿ ಮಾಡ್ತಾ ಇರ್ಬೋದು, GST ಯನ್ನ ಅಲ್ಲಿ ಹೆಂಡತಿ ಹೆಸರಿನಲ್ಲಿ ಕಟ್ತಾ ಇರ್ಬೋದು. ಈ ತರದ ಒಂದು ವ್ಯವಸ್ಥೆಗಳು ಇರೋದ್ರಿಂದ ಇಂಥವ್ರನ್ನ ಕೈ ಬಿಟ್ರೆ ಎಲ್ಲೋ ಒಂದ್ ಕಡೆ ಆರ್ಥಿಕ ಸ್ಥಿತಿ ಕಷ್ಟ ಆಗ್ಬೋದು ಅವ್ರದ್ದು. ಸಣ್ಣ ಪುಟ್ಟ ಅಂಗಡಿಗಳಿಗೂ ಕೂಡ GST ಕಂಪಲ್ಸರಿ ಇರೋದ್ರಿಂದ GST ಫೈಲ್ ಮಾಡೋದು ಅಂದ್ರೆ ಶ್ರೀಮಂತರು ಅನ್ನೋ ಅರ್ಥ ಏನಿಲ್ವಲ್ಲ. ಆ ದಿಸೆಯಿಂದಾಗಿ GST ಫೈಲ್ ಮಾಡ್ತಕ್ಕಂಥವ್ರು ಏನಿದಾರೋ ಅಂತ ಹೇಳಿದ್ರೆ, ಸುಮಾರು 1,78,000 ಮಂದಿಯಲ್ಲಿ ಸುಮಾರು 1,02,000 ಮಂದಿ ಏನಿದಾರೋ ಈ ಮಂದಿಗೆ ಮತ್ತೆ ಏನಾದ್ರೂ ಅವಕಾಶ ಕೊಟ್ಟು ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಬಹುದಾ, ಸಾಧ್ಯ ಇದೆ ಅಲ್ವಾ ಅಂತಕ್ಕಂತ ಒಂದು ಪ್ರಸ್ತಾವನೆಯನ್ನ ಸರ್ಕಾರದ ಮಟ್ಟಕ್ಕೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಲ್ಲಿಸಿದೆ. ಹಾಗಾದ್ರೆ ನೋಡ್ಬೇಕು, CM ಅವರು ಇದಕ್ಕೆ ಒಂದು ಮಂಜೂರಾತಿಯನ್ನ ನೀಡ್ತಾರ, ಆಗ್ಲಿ ಇವ್ರಿಗೂ ಕೊಡಿ ಅಂತ ಹೇಳ್ತಾರ? ಇದು ನಮ್ಮ ಮುಂದಿರತಕ್ಕಂತ ಪ್ರಶ್ನೆ. ನಾವು ಊಹೆ ಮಾಡೋದಾದ್ರೆ ಎಲ್ಲೋ ಒಂದು ಕಡೆ ಸಿಗಬಹುದು ಅಂತಕ್ಕಂಥದ್ದು. ಯಾಕಂದ್ರೆ ಸರ್ಕಾರ ಮಹಿಳೆಯರಿಗೆ ಕೊಡ್ತಕ್ಕಂತ 2,000 ರೂಪಾಯಿ ಹಣ ಏನಿದೆಯೋ ಇದು ಅವರ ಒಂದು ಕ್ಷೇಮಾಭಿವೃದ್ಧಿಗೆ ಅಂತ, ಅವರ ಕಲ್ಯಾಣಗಳಿಗೆ ಅಂತಾನೆ ಕೊಡ್ತಾ ಇದೆ. ಇಂತಹ ಹಿನ್ನೆಲೆಯಲ್ಲಿ ಈ ಹಣವನ್ನ ಓನ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು GST ಫೈಲ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ತೆಗೆದ್ರೆ ಅವ್ರಿಗೆ ಕಷ್ಟ ಆಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಕೊಡುವ ಒಂದು ಆಶಾಭಾವನೆಯನ್ನು ಕೂಡ ಇಟ್ಕೋಬಹುದಾಗಿದೆ. ಇನ್ನು ಉಳಿಕೆ 76,000 ಏನು ಈ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರತಕ್ಕಂತ ಒಂದು ಲಿಸ್ಟ್ ಅಲ್ಲಿ ಇದೆಯೋ ಅಂಥವ್ರಿಗೆ ಖಂಡಿತ ಮುಂದೆ ಕೊಡುವ ಸಾಧ್ಯತೆ ಇಲ್ಲ.
ಯಾಕಂತ ಹೇಳಿದ್ರೆ ಈ ಒಂದು 76,000 ಜನರು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಸ್ಟೇಟಸ್ ಮೇಲೇನೆ ಇರ್ತದೆ. ಈ ಹಿನ್ನೆಲೆಯಲ್ಲಿ ಅವರು ನಂಬಿಕೆ ಇಡುವ ಆಗಿಲ್ಲ. ಆದ್ರೆ GST ಫೈಲ್ ಮಾಡತಕ್ಕಂತ ಮಹಿಳೆಯರು ಏನಿದ್ದಾರೋ ಅಥವಾ ಗಂಡ ವ್ಯಾಪಾರ ಮಾಡ್ತಿದ್ದು ಮಹಿಳೆ ಹೆಸರಿನಲ್ಲಿ ಏನು GST ಫೈಲ್ ಮಾಡ್ತಿದ್ದಾರೋ ಅಂತವ್ರಿಗೆ ಸಾಧ್ಯತೆಗಳು ಇರಬಹುದು, ಅವ್ರಿಗೆ ಸಿಗಬಹುದು ಅಂತಕ್ಕಂತ ಆಶಾಭಾವನೆ ಎಲ್ಲರ ಮುಂದಿದೆ. ಇನ್ನು ಕರ್ನಾಟಕದಾದ್ಯಂತ ಎಷ್ಟು ಗೃಹಲಕ್ಷ್ಮಿಯರಿಗೆ ಈ ಒಂದು 2,000 ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಸುಮಾರು 1,21,00,000 ಗೃಹಿಣಿಯರಿಗೆ ಈ ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇವೇನು 1,21,00,000 ಮಹಿಳೆಯರಿದ್ದಾರೋ ಇವರೆಲ್ಲರಿಗೂ ಕೂಡ 2,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಬೇಕು. ಅದರಲ್ಲಿ 2 ಕಂತು ಖಂಡಿತ ಉಳ್ಕೊಂಡಿದೆ. ಈ 2 ಕಂತು ಹಲವಾರು ವಿಡಿಯೋಗಳು ನಾಳೆ ಬಿಡುಗಡೆ ಆಯ್ತು, ನಾಳಿದ್ ಬಿಡುಗಡೆ ಆಯ್ತು, ಇವತ್ ಬಿಡುಗಡೆ ಆಯ್ತು ಅಂತ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಮಾಹಿತಿ ಬಂದಿಲ್ಲ ಈ 2,000 ಬಿಡುಗಡೆ ಆಗಿರೋತಿಗೆ. ಎಲ್ಲ ಊಹಾಪೋಹಗಳು ನಡೀತಾ ಇದ್ದಾವೆ, ಅಂತಹ ವಿಡಿಯೋಗಳು ಕೂಡ ಬರ್ತಾ ಇದ್ದಾವೆ. ಆ ದಿಸೆಯಿಂದಾಗಿ ಪತ್ರಿಕೆಯ ಸ್ಟೇಟ್ಮೆಂಟ್ ಬರ್ಬೇಕು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಮಾಹಿತಿ ಸಿಗ್ಬೇಕು, ನಮ್ಗೆ ಸರ್ಕಾರದಿಂದ ಮಾಹಿತಿ ಸಿಗ್ಬೇಕು. ಇದು ಯಾವ್ದು ಮಾಹಿತಿ ಸಿಗ್ತಾ ಇಲ್ಲ. ಆ ದಿಸೆಯಿಂದಾಗಿ ನಾನು ಎಲ್ಲೋ ಒಂದು ಕಡೆ ಈ ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿ ನಿಮ್ಗೆ ವಿಡಿಯೋ ಕೊಡೋದು. ನಾನು ಸುಮ್ನೆ ಯಾವ್ದೋ ವಿಡಿಯೋಗಳನ್ನ ಮಾಡೋದಿಲ್ಲ, ನಾಳೆ ಬರುತ್ತೆ ನಾಡಿದ್ ಬರುತ್ತೆ ಅನ್ನೋ ಊಹೆಯಿಂದ ಮಾಡೋದಿಲ್ಲ. ಪತ್ರಿಕೆಯಲ್ಲಿ ಬಂದಿರ್ಬೇಕು ಅಥವಾ ಎಲ್ಲಾದ್ರೂ ವೆಬ್ಸೈಟ್ ಅಲ್ಲಿ ಸಿಗ್ಬೇಕು ಅಥವಾ ಯಾವ್ದಾದ್ರೂ ಒಂದು ಒಳ್ಳೆಯ ಮೀಡಿಯಾದಲ್ಲಿ ಸಿಗ್ಬೇಕು. ಅಂತಹ ಮಾಹಿತಿ ಮಾತ್ರ ನಾನು ನಿಮ್ಗೆ ಒದಗಿಸ್ಕೊಡ್ತೀನಿ. ಬೇರೆ ಎಲ್ಲೂ ಕೂಡ ಬೇರೆ ಯಾವ್ಯಾವ್ದೋ ವಿಡಿಯೋಗಳನ್ನ ನೋಡಿ ನಾನು ಒದಗಿಸ್ಕೊಡೋದಿಲ್ಲ. ಪ್ರೀತಿಯ ವೀಕ್ಷಕರೇ, ಈ ಒಂದು ಲಾರ್ಜ್ ಸಂಖ್ಯೆ ಏನಿದೆಯೋ ಇವ್ರಿಗೆ 2 ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ ಅದು ಲಾರ್ಜ್ ಅಮೌಂಟ್. ತಿಂಗಳಿಗೆ 2,500 ಕೋಟಿ ರೂಗಳನ್ನ ಗೃಹಲಕ್ಷ್ಮಿಗೆ ಅಂತಾನೆ ಮೀಸಲಿಡಬೇಕು. ಇಂಥದ್ರಲ್ಲಿ 2,500 2,500 ಅಂತ 2 ತಿಂಗಳಿಗೆ ಲೆಕ್ಕ ಹಾಕಿದ್ರೆ ನಮ್ಗೆ 5,000 ಕೋಟಿ ಆಗುತ್ತೆ. 5,000 ಕೋಟಿಗೆ ಇನ್ನೊಂದು 2,500 ಕೋಟಿ ಸೇರ್ಕೋತಾ ಇದೆ. ಅದು ಸೆಪ್ಟೆಂಬರ್ ತಿಂಗಳು, ಇನ್ನೇನು ಸೆಪ್ಟೆಂಬರ್ ಮುಗಿತಾ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ 3 ಕಂತನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಸುಮಾರು 7,500 ಕೋಟಿ ರೂಗಳನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ ಸರ್ಕಾರ. ಇದು ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡ್ತಾರೆ ನನ್ಗನ್ಸುತ್ತೆ ಕಷ್ಟ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಇಷ್ಟೊಂದು ಹಣವನ್ನ ಗೃಹಲಕ್ಷ್ಮಿಯರಿಗೆ ಒಂದೇ ಬಾರಿ ಬಿಡುಗಡೆ ಮಾಡೋದು ಕಷ್ಟ ಅಂತ ಅನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಖಂಡಿತ ಗೃಹಲಕ್ಷ್ಮಿಯರಿಗೆ ಈ ಹಣ ಬಿಡುಗಡೆ ಆಗುತ್ತೆ. ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಆ ಆಶ್ವಾಸನೆಯನ್ನ ನೀಡಿದ್ದಾರೆ ಮಾಧ್ಯಮಗಳಿಗೆ. ನೀವೆಲ್ಲ ನೋಡಿದ್ದೀರಿ, ನಾನು ಲಾಸ್ಟ್ ವಿಡಿಯೋದಲ್ಲೂ ಆ ಹೇಳಿಕೆಯನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ಈ ನೆಲೆಯಲ್ಲಿ ಪ್ರೀತಿಯ ವೀಕ್ಷಕರೇ, ಹಣ ಬರುತ್ತೆ, ಆದ್ರೆ ವೆಯ್ಟ್ ಮಾಡ್ಬೇಕಾಗತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಹಳ ಒಂದು ಗುಡ್ ನ್ಯೂಸ್ ಅನ್ನ ಹೇಳ್ಬೇಕಾಗಿತ್ತು. ಅದು ಏನು, 1,02,000 ಗೃಹಿಣಿಯರಿಗೆ ಮತ್ತೆ ಒಂದು ಸಿಗುವ ಅವಕಾಶ ಇದೆ. ಆಲ್ರೆಡಿ ತೆಗೆದಿದ್ರು, ಆದ್ರೆ ಮತ್ತೆ ಅವರನ್ನ ಸೇರಿಸಿಕೊಳ್ಳುವ ಅವಕಾಶಗಳು ನಡೀತಾ ಇದ್ದಾವೆ. ಆ ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರ್ಕಾರದ ಮಟ್ಟದಲ್ಲಿ ಒಂದು ಪ್ರಸ್ತಾವನೆಯನ್ನ ಕೊಟ್ಟು ಇವ್ರು ಕೊಡ್ಬೋದಲ್ಲ, ಇವರು ಈ ರೀತಿಯಲ್ಲಿ ಬಡತನ ಅಥವಾ ಒಂದು ಮಿಡಲ್ ಕ್ಲಾಸ್ ಎಲ್ಲ ಇರ್ತಾರಲ್ಲ ಅನ್ನೋ ಪ್ರಸ್ತಾವನೆಯನ್ನು ಮಾಡ್ಕೊಡ್ತಾ ಇದೆ. ಹಣಕಾಸು ಇಲಾಖೆ ಮತ್ತೆ CM ಅವರ ಅಪ್ರೂವಲ್ಗಾಗಿ ಕಾಯ್ತಾ ಇದೆ. ಇದೊಂದು ಸುದ್ದಿ ಕರ್ನಾಟಕದ ಎಷ್ಟೋ ಮಂದಿ ಗೃಹಿಣಿಯರಿಗೆ ಇದೊಂದು ಸಿಹಿ ಸುದ್ದಿ ಅಂತ ಅನ್ಕೋತೀನಿ. ಇದು ಎಲ್ಲೋ ಒಂದ್ ಕಡೆ ಆಗ್ಲಿ ಅನ್ನೋದು ಕೂಡ ನಮ್ ಭಾವನೆ ಆಗಿದೆ. ನಾನು ಕಳೆದ ವಿಡಿಯೋದಲ್ಲಿ ಹೇಳ್ದ ಹಾಗೆ ಗೃಹಿಣಿಯರು ಹಣವನ್ನ ಒಂದು ಸದುಪಯೋಗ ಮಾಡ್ಕೊಳ್ಳೋದು ಕೂಡ ಹೊರಟಿದ್ದಾರೆ. ಇಂಥದ್ರಲ್ಲಿ ಅಂತಹ ಮಹಿಳೆಯರಿಗೆ ಹಣ ಸಿಕ್ಕಿದ್ರೆ ಏನು ತೊಂದರೆ ಆಗಲ್ಲ ಅಂತಕ್ಕಂಥದ್ದನ್ನ ಭಾವಿಸ್ತಾ, ಇದೇ ತರದ ಒಂದು ಒಳ್ಳೆಯ ಮಾಹಿತಿಗಳಿಗೆ ನನ್ನ ಚಾನಲ್ ನನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ, ಹಾಗೂ ಈ ಒಂದು ಮಾಹಿತಿ ಕರ್ನಾಟಕದ ಹಲವಾರು ಗೃಹಿಣಿಯರಿಗೆ ಬೇಕಾಗತ್ತೆ, ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ. ಒಂದು ಲೈಕ್ ಮಾಡೋ ಮೂಲಕ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಹೆಚ್ಚು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮಗೆ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು.